ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ, ಒಂದು ಕಪ್ಪು, ದೊಡ್ಡ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ. ಅದಕ್ಕಿನ್ನ ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಬೆಲ್ಲ, 3 ಮೊಟ್ಟೆ, ಬಾದಾಮಿ, ಗೋಡಂಬಿ, ವೆನಿಲಾ ಎಸೆನ್ಸು, 1 ಕಪ್ ಎಣ್ಣೆ, ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಲು, ಮತ್ತು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಕಪ್ಸು, ಈ ಥರ ಕಪ್ಸು ಆನ್ಲೈನಲ್ಲಿ ಸಿಗುತ್ತೆ, ಮತ್ತು ಹೊರಗಡೆ ಅಂಗಡಿಗಳಲ್ಲೂ ಸಿಗುತ್ತೆ. ಆ ಥರ ಕಪ್ಸ್ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಮೊಟ್ಟೆಗಳನ್ನ ಹಾಕ್ಕೊಳ್ಳೋಣ. 3 ಮೊಟ್ಟೆ ತೊಗೊಂಡಿದ್ದೀವಲ್ಲ, ಅದನ್ನು ಒಡೆದು ಹಾಕ್ಕೊಳ್ಳೋಣ. ನೀವು ಮೊಟ್ಟೆ ಬೇಡ ಅಂದರೆ ಮೊಸರು ಹಾಕ್ಕೋಬೋದು. ಮೊಟ್ಟೆ ಜಾಗದಲ್ಲಿ ಮೊಸರು ಅಷ್ಟೇ. ಎಗ್ ಬೇಡ ಅಂತಂದರೆ ಮೊಸರು ಹಾಕ್ಕೊಂಡು ಮಾಡ್ಕೊಬೋದು ಕಪ್ ಕೇಕ್ನ. ನೀವು ಹೇಳಿ, ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ, 3 ಮೊಟ್ಟೆ. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದು ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸಿಲಿ ಈ ಥರ ಮಾಡ್ಕೋಬೇಕು. ಇವಾಗ ಅದಕ್ಕೇ ಬೆಲ್ಲದ ಪುಡಿ ಐತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ರೀಮಿ ಥರ ಬರಬೇಕು, ಕ್ರೀಮ್ ಥರ. ಇವಾಗ ಅದಕ್ಕೇ 1 ಕಪ್ ಆಯಿಲ್ ತೊಗೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಥರ ಕ್ರೀಮ್ ಥರ ಆಗಬೇಕು. ಇವಾಗ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಜರಡಿ ಇಟ್ಕೊಳ್ಳೋಣ. ಹಂಗೆ ಹಾಕ್ಬಿಟ್ರೆ ಉಂಡೆಗಳು ಕಟ್ಬಿಡ್ತದೆ. ಈ ಥರ ಜರಡಿ ಇಟ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಗೋಧಿ ಹಸಿಟ್ಟು. ನೋಡಿ, ಎಲ್ಲ ಗೋಧಿ ಹಸಿಟ್ಟನ್ನು ನೀಟಾಗಿ ಜರಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪನೇ ಹಾಲು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಗೋಧಿ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಕಲಿಸ್ಕೋಬೇಕು. ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅಂದ್ಬಿಟ್ಟು ನಾನು ಹಾಲೆಲ್ಲ ಹಾಕ್ಕೊಂಡೆ. ನೋಡಿ, ಇವಾಗ ಇದು ಮಿಕ್ಸ್ ಮಾಡಿದ್ದೀನಿ. ಈ ಥರ ಬರಬೇಕು. ಜಾಸ್ತಿ ತೆಳುವೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಗೋಡಂಬಿನ ಮಾತ್ರ ಹಂಗೆ ಇಟ್ಕೊಂಡಿದ್ದೀನಿ. ಬಾದಾಮಿನ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು. ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಸ್ವಲ್ಪ ವೆನಿಲಾ ಎಸೆನ್ಸು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಎಲ್ಲ ಹಾಕಿದಾಗ ಜಾಸ್ತಿ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ. ಹಿಟ್ಟನ್ನ ಬೇಗ ಕಪ್ಸ್ಗೆಲ್ಲ ಹಾಕಿ ಇಟ್ಬಿಡ್ಬೇಕು. ನೋಡಿ, ಈ ಥರ ಕಪ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ನಾನು ಓವನ್ನ ಫ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ, ಏರ್ ಫ್ರೈಯರ್ನ. ಬೇಗ ಹಾಕ್ತಾಯಿದ್ದೀನಿ. ಈ ಥರ ಅರ್ಧ ಹಾಕ್ಕೊಂಡ್ರೆ ಸಾಕು, ಅದೇ ಮೇಲ್ ತನಕ ಉಬ್ಬುತ್ತೆ ಕೇಕು. ಆ ಕಪ್ಸಲ್ಲಿ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ಎಲ್ಲ ಕಪ್ಗಳಿಗೂ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡು ಇವಾಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಬಾದಾಮು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಮೇಲೆ ಹಾಕ್ಕೊಂಡು ಒಂದೊಂದು ಗೋಡಂಬಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೀ ಹೀಟ್ ಆಗಿರೋ ಏರ್ ಫ್ರೈಯರಲ್ಲಿ ಇಟ್ಕೊಂಡಿದ್ದೀನಿ ನಾನು. 160 ಡಿಗ್ರಿ 30 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಆಗಿದೆ ಇದು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಕಪ್ ಕೇಕು. ಸೇಮ್ ನಾವು ಬೇಕ್ರಿಲೆಲ್ಲ ತರ್ತೀವಲ್ಲ ಅದೇ ಥರ ಆಗಿದೆ.
ಮತ್ತು ಹೆಲ್ದಿ ಕೂಡ, ಶುಗರ್ ಇಲ್ಲ, ಮೈದಾ ಎಲ್ಲ ಏನೂ ಹಾಕಿಲ್ಲ ಇದಕ್ಕೆ. ಹೆಲ್ದಿ ಕಪ್ ಕೇಕ್ಸು, ಸಕ್ಕತ್ತಾಗಿದೆ ಟೇಸ್ಟು. ಒಂದ್ಸರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೆಲ್ದಿ ಕಪ್ ಕೇಕ್ಸ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.